ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ ಎಕ್ಸೆಲ್ ಅಲ್ಲಿ ಆಟೋಸಮ್ ಆಪ್ಷನ್ಸ್ ಮತ್ತು ಸಾರ್ಟ್ ಅಂಡ್ ಫಿಲ್ಟರ್ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಆಟೋಸಮ್ ಆಪ್ಷನ್ ನಮ್ಗೆ ಏನಕ್ಕೆ ಯೂಸ್ ಆಗುತ್ತೆ, ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ನಾವಿಲ್ಲಿ ಆಟೋಸಮ್ ಆಪ್ಷನ್ ಅನ್ನ ಮಾರ್ಕ್ಸ್ ಅನ್ನ ಟೋಟಲ್ ಮಾಡೋದಕ್ಕೆ ಯೂಸ್ ಮಾಡಿದ್ವಿ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಆಟೋಸಮ್ ಆಪ್ಷನ್ ಯಾವ ಯಾವ ಸೆಲ್ ಬೇಕು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಕೀಯನ್ನು ಪ್ರೆಸ್ ಮಾಡಿ ಈ ರೀತಿಯಾಗಿ ನೀವು ಸೆಲೆಕ್ಟ್ ಮಾಡಬಹುದು. ನಂತರ ಎಂಟರ್. ನಂತರ ನಾನಿಲ್ಲಿ ಡ್ರ್ಯಾಗ್ ಮಾಡ್ತಾ ಇದ್ದೀನಿ. ಯಾವ ಯಾವ ಸೆಲ್ಗಳು ಟೋಟಲ್ ಆಗಿದೆ ಅಂತ ನೀವು ಇಲ್ಲಿ ಚೆಕ್ ಮಾಡಬಹುದು. ಈ ರೀತಿಯಾಗಿ ನಾವು ಆಟೋಸಮ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳಿದ್ದೀನಿ ಅವರೇಜ್, ಕೌಂಟ್ ನಂಬರ್ಸ್, ಮ್ಯಾಕ್ಸಿಮಮ್, ಮಿನಿಮಮ್. ಕೌಂಟ್ ನಂಬರ್ಸ್ ಇಲ್ಲಿ ಕ್ಲಿಕ್ ಮಾಡೋಣ. ನಂತರ ಸೆಲೆಕ್ಟ್ ಕೌಂಟ್ ನಂಬರ್. ನಾನಿಲ್ಲಿ ಇಷ್ಟನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಎಷ್ಟು ನಂಬರ್ ಇದೆ ಇಲ್ಲಿ ನಮಗೆ ತೋರಿಸ್ತಾ ಇದೆ 60 ನಂಬರ್ಸ್. ನೆಕ್ಸ್ಟ್ ಆಪ್ಷನ್ ಇದೆ ಅವರೇಜ್. ಇಲ್ಲಿ ಕ್ಲಿಕ್ ಮಾಡೋಣ. ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್. ಇಲ್ಲಿ ನಮ್ಮ ಅವರೇಜ್ ಮಾರ್ಕ್ಸ್ ನಮಗೆ ಸಿಗುತ್ತೆ. ನಂತರ ಆಟೋಸಮ್ ಆಪ್ಷನ್ ಮ್ಯಾಕ್ಸಿಮಮ್ ಮಾರ್ಕ್ಸ್ ಅನ್ನ ನಾವೀಗ ಕಂಡುಹಿಡಿಬೇಕಂದ್ರೆ ಸೆಲೆಕ್ಟ್ ಎಂಟರ್. ಈ ರೀತಿಯಾಗಿ ನಾವು ಮ್ಯಾಕ್ಸಿಮಮ್ ನಂಬರ್ ಅನ್ನ ಕಂಡುಹಿಡಿಯಬಹುದು. ನಂತರ ಆಟೋಸಮ್ ಮಿನಿಮಮ್ ಮಾರ್ಕ್ಸ್. ಇಲ್ಲಿ ನಾವು ಮಿನಿಮಮ್ ಮಾರ್ಕ್ಸ್ ಅನ್ನ ಕಂಡುಹಿಡಿಬೇಕಂದ್ರೆ ಸೆಲೆಕ್ಟ್ ಎಂಟರ್. ಈ ರೀತಿಯಾಗಿ. ನಂತರ ಮೋರ್ ಫಂಕ್ಷನ್ಸ್. ಇಲ್ಲಿ ಹಲವಾರು ಫಂಕ್ಷನ್ಸ್ ಬರುತ್ತೆ. ಮುಂದಿನ ಕ್ಲಾಸ್ಗಳಲ್ಲಿ ನಾವು ಈ ಆಪ್ಷನ್ ಗಳನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಆಪ್ಷನ್ ಫಿಲ್ ಆಪ್ಷನ್. ನಾವು ಡೇಟಾ ಎಂಟ್ರಿ ಮಾಡಬೇಕಾದ್ರೆ ಹೆಚ್ಚಿಗೆ ಈ ಆಪ್ಷನ್ ಗಳನ್ನ ಯೂಸ್ ಮಾಡ್ತೀವಿ. 2021 ನಾನಿಲ್ಲಿ ಬರಿತಾ ಇದ್ದೀನಿ. ಇದೇ ಇಯರ್ ಅನ್ನ ನಾನು ಎಲ್ಲಾ ಸೆಲ್ಗೂ ಫಿಲ್ ಮಾಡಬೇಕು. ನಾವು ಈ ರೀತಿ ಬರೆದು ನಂತರ ಈ ರೀತಿಯಾಗಿ ಡ್ರ್ಯಾಗ್ ಮಾಡಬಹುದು ಅಥವಾ ಕಂಟ್ರೋಲ್ ಝೆಡ್. ನಾನಿಲ್ಲಿ ಸೆಲೆಕ್ಟ್ ಮಾಡ್ತೀನಿ ಎಷ್ಟು ಸೆಲ್ಗಳಿಗೆ ನನಗೆ ಈ ನಂಬರ್ ರಿಪೀಟ್ ಆಗಬೇಕು. ನಂತರ ಫಿಲ್. ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗುತ್ತೆ ಡೌನ್. ಈ ರೀತಿಯಾಗಿ ಸಹ ನೀವು ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಸೆಲೆಕ್ಟ್. ನಾವು ಈ ರೀತಿಯಾಗಿ ಸಹ ಡ್ರ್ಯಾಗ್ ಮಾಡಬಹುದು ಅಥವಾ ಕಂಟ್ರೋಲ್ ಝೆಡ್ ಮಾಡ್ತಾ ಇದ್ದೀನಿ. ಅಥವಾ ನೀವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಫಿಲ್ ಆಪ್ಷನ್ ಫಿಲ್ ರೈಟ್. ಈ ರೀತಿಯಾಗಿ. ನಂತರ ಇಲ್ಲಿ ಬರಿತಾ ಇದ್ದೀನಿ 2021. ನಂತರ 2021 ಇಲ್ಲಿ ಬರ್ದಿದ್ದೀನಿ. ಈ ರೀತಿಯಾಗಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಫಿಲ್ ಆಪ್ಷನ್ ಫಿಲ್ ಅಪ್. ನಂತರ ಸೆಲೆಕ್ಟ್ ಫಿಲ್ ಲೆಫ್ಟ್. ಈ ರೀತಿಯಾಗಿ ನಾವು ಫಿಲ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ನಾವಿಲ್ಲಿ ಟೈಪ್ ಮಾಡೋಣ CSR ಸೆಂಟರ್. ಕಾಲಮ್ ಸೈಜ್ ಅನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀನಿ. ನಂತರ ರೋ ಹೈಟ್. ನಂತರ ಸೆಂಟರ್ ಅಲೈನ್. ಕಂಟ್ರೋಲ್ B ಫಾರ್ ಬೋಲ್ಡ್, ಕಂಟ್ರೋಲ್ I ಫಾರ್ ಇಟಾಲಿಕ್, ಕಂಟ್ರೋಲ್ U ಫಾರ್ ಅಂಡರ್ಲೈನ್, ಇನ್ಕ್ರೀಸ್ ಫಾಂಟ್ ಸೈಜ್. ನಂತರ ಇಲ್ಲಿ ಆಪ್ಷನ್ ಇದೆ ಕ್ಲಿಯರ್ ಆಪ್ಷನ್. ಕ್ಲಿಯರ್ ಆಲ್ ಫಾರ್ಮ್ಯಾಟ್ಸ್, ಕ್ಲಿಯರ್ ಕಂಟೆಂಟ್, ಕ್ಲಿಯರ್ ಕಮೆಂಟ್ಸ್, ಕ್ಲಿಯರ್ ಹೈಪರ್ ಲಿಂಕ್ಸ್. ಇಲ್ಲಿ ಕ್ಲಿಯರ್ ಆಲ್ ಅಂದ್ರೆ ನಾವು ಏನ್ ಇಲ್ಲಿ ಟೈಪ್ ಮಾಡಿರ್ತೀವಿ ಎಲ್ಲ ಡಿಲೀಟ್ ಆಗುತ್ತೆ. ನಂತರ ಕಂಟ್ರೋಲ್ Z ಮಾಡ್ತಾ ಇದ್ದೀನಿ. ಕ್ಲಿಯರ್ ಫಾರ್ಮ್ಯಾಟ್ಸ್. ನಾವು ಯಾವ ಎಫೆಕ್ಟ್ ಅನ್ನ ಕೊಟ್ಟಿದೀವಿ ಎಲ್ಲಾ ಎಫೆಕ್ಟ್ ಇಲ್ಲಿ ಕ್ಲಿಯರ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ನಂತರ ಕಂಟ್ರೋಲ್ Z ಕ್ಲಿಯರ್ ಕಂಟೆಂಟ್ ಡಿಲೀಟ್ ಆಗಿದೆ. ನಂತರ ಕಂಟ್ರೋಲ್ Z ಕ್ಲಿಯರ್ ಕಮೆಂಟ್ಸ್. ನಾವಿಲ್ಲಿ ಯಾವುದೇ ಕಮೆಂಟ್ಸ್ ಅನ್ನ ಇನ್ಸರ್ಟ್ ಮಾಡಿಲ್ಲ. ನಂತರ ಯಾವುದೇ ಹೈಪರ್ ಲಿಂಕ್ ಸಹ ನಾವು ಇನ್ಸರ್ಟ್ ಮಾಡಿಲ್ಲ. ಕಮೆಂಟ್ಸ್ ಮತ್ತು ಹೈಪರ್ ಲಿಂಕ್ ಆಪ್ಷನ್ ಅನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಆಗ ನಾನು ಈ ಆಪ್ಷನ್ ಗಳನ್ನ ಹೇಳ್ತೀನಿ. ಈಗ ನಾವು ಯಾವುದೇ ಒಂದು ಎಫೆಕ್ಟ್ ಅನ್ನ ಕೊಟ್ಟಾಗ ಕ್ಲಿಯರ್ ಮಾಡಬೇಕಂದ್ರೆ ಕ್ಲಿಯರ್ ಫಾರ್ಮ್ಯಾಟ್ಸ್ ಈ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಇಲ್ಲಿ ಆಪ್ಷನ್ ಇದೆ ಸಾರ್ಟ್ ಅಂಡ್ ಫಿಲ್ಟರ್. ನಾವಿಲ್ಲಿ ಫಾರ್ಮೆಟ್ ಟೇಬಲ್ ಅಲ್ಲಿ ಯಾವ ರೀತಿಯಾಗಿ ನಾವು ಸಾರ್ಟ್ ಅಂಡ್ ಫಿಲ್ಟರ್ ಆಪ್ಷನ್ ಅನ್ನ ಯೂಸ್ ಮಾಡಿದ್ವಿ, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್, ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ಅದೇ ರೀತಿಯ ಆಪ್ಷನ್ ಇಲ್ಲಿ ಸಹ ನಮಗೆ ಸಿಗುತ್ತೆ. ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನಂಬರ್ಸ್. ನಂತರ ಸಾರ್ಟ್ ಅಂಡ್ ಫಿಲ್ಟರ್ ಸಾರ್ಟ್ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್.
ನಂತರ ಸಾರ್ಟ್, ಇಲ್ಲಿ ನೀವು ನೋಡ್ತಾ ಇರಬಹುದು ಈ ರೀತಿಯಾಗಿ ನಮಗೆ ಚೇಂಜ್ ಆಗುತ್ತೆ. ನಂತರ ಸೆಲೆಕ್ಟ್, ಸಾರ್ಟ್ ಅಂಡ್ ಫಿಲ್ಟರ್, ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್. ನಂತರ ಓಕೆ, ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಏನು ರಿಸಲ್ಟ್ ಶೀಟ್ ಅನ್ನು ಮಾಡಿದ್ದೀವಿ ಎಲ್ಲಾ ರಿಸಲ್ಟ್ ಶೀಟ್ ಇಲ್ಲಿ ಚೇಂಜ್ ಆಗ್ತಾ ಇದೆ. ನಂತರ ಸೆಲೆಕ್ಟ್, ಸಾರ್ಟ್ ಅಂಡ್ ಫಿಲ್ಟರ್, ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್. ಇಲ್ಲಿ ಎಕ್ಸ್ಪೆಂಡ್ ದ ಸೆಲೆಕ್ಷನ್, ಇಲ್ಲಿ ಎಲ್ಲಾ ಕಡೆಗೂ ಸೆಲೆಕ್ಟ್ ಆಗಿದೆ. ಇಲ್ಲಿ ನಮ್ಮ ರಿಸಲ್ಟ್ ಶೀಟ್ ಪೂರ್ತಿಯಾಗಿ ಸೆಲೆಕ್ಟ್ ಆಗಿದೆ. ಕಂಟಿನ್ಯೂ ವಿತ್ ಕರೆಂಟ್ ಸೆಲೆಕ್ಷನ್, ಇಲ್ಲಿ ನಾವು ಕ್ಲಿಕ್ ಮಾಡಬೇಕು. ನಂತರ ಸಾರ್ಟ್, ಫಸ್ಟ್ ಕಾಲಮ್ ಮಾತ್ರ ನಮ್ಗಿಲ್ಲಿ ಚೇಂಜ್ ಆಗಿದೆ. ನಂತರ ಸಾರ್ಟ್ ಅಂಡ್ ಫಿಲ್ಟರ್, ಸಾರ್ಟ್ ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್, ಕಂಟಿನ್ಯೂ ವಿತ್ ಕರೆಂಟ್ ಸೆಲೆಕ್ಷನ್. ಓಕೆ, ಈ ರೀತಿಯಾಗಿ ನೀವು ಸಾರ್ಟ್ ಅಂಡ್ ಫಿಲ್ಟರ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನಂತರ ಸಾರ್ಟ್ ಅಂಡ್ ಫಿಲ್ಟರ್, ಫಿಲ್ಟರ್, ಇಲ್ಲಿ ಸಹ ನಾವು ಯಾವ ಕಾಲಮ್ ನಮ್ಗೆ ಬೇಕು, ಯಾವ ರೋ ನಮ್ಗೆ ಬೇಕು, ಹೈಡ್ ಮತ್ತು ಅನ್ಹೈಡ್ ಮಾಡಬಹುದು. ಈ ರೀತಿಯಾಗಿ ನೀವು ಇಲ್ಲಿ ನೋಡ್ತಾ ಇರಬಹುದು 2 ಲೈನ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇದೆ, ರೋ ಅಲ್ಲಿ ಹೈಡ್ ಆಗಿದೆ ಅಂತ. ನಂತರ ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ, ಅನ್ಹೈಡ್ ರೋಸ್. ನಂತರ ಓಕೆ, ಈ ರೀತಿಯಾಗಿ ನಾವು ಸಾರ್ಟ್ ಅಂಡ್ ಫಿಲ್ಟರ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ಫೈಂಡ್ ಅಂಡ್ ರೀಪ್ಲೇಸ್, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿದ್ರೆ ನಿಮ್ಗೆ ಹಲವಾರು ಆಪ್ಷನ್ಸ್ ಸಿಗುತ್ತೆ. ಫೈಂಡ್, ರೀಪ್ಲೇಸ್, ಗೋ ಟು, ಸ್ಪೆಷಲ್, ಫಾರ್ಮುಲಾಸ್, ಕಮೆಂಟ್ಸ್, ಕಂಡೀಷನಲ್ ಫಾರ್ಮೆಟಿಂಗ್, ಈ ರೀತಿಯಾಗಿ ಹಲವಾರು ಆಪ್ಷನ್ಸ್ ನಮಗೆ ಸಿಗುತ್ತೆ. ಮೊದಲು ನಾವು ನೋಡೋಣ ಫೈಂಡ್ ಆಪ್ಷನ್. ನಾವು MS ವರ್ಡ್ ಅಲ್ಲಿ ನೋಡಿದ್ವಿ ಫೈಂಡ್ ಅಂಡ್ ರೀಪ್ಲೇಸ್ ಆಪ್ಷನ್ ಅನ್ನ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಸಹ ನಾವಿಲ್ಲಿ ಎಕ್ಸೆಲ್ ಅಲ್ಲಿ ಈ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಫೈಂಡ್ ಆಪ್ಷನ್, ನಾನಿಲ್ಲಿ ಸ್ಟೂಡೆಂಟ್ ನೇಮ್ ಅನ್ನ ಸರ್ಚ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್, ನೀವು ಇಲ್ಲಿ ನೋಡ್ತಾ ಇರಬಹುದು ನಾವು ಯಾವ ನೇಮ್ ಅನ್ನ ಸರ್ಚ್ ಮಾಡಿದ್ವಿ, ನಮಗೆ ಸೆಲ್ ಸೆಲೆಕ್ಟ್ ಆಗಿದೆ. ನಂತರ ರೀಪ್ಲೇಸ್, ಈ ನೇಮ್ ಅನ್ನ ನೀವು ಚೇಂಜ್ ಮಾಡ್ಬೇಕಂದ್ರೆ ನಾನು ಈ ರೀತಿಯಾಗಿ ನೇಮ್ ಅನ್ನ ಚೇಂಜ್ ಮಾಡ್ತಾ ಇದ್ದೀನಿ. ನಂತರ ರೀಪ್ಲೇಸ್, ನೀವು ಇಲ್ಲಿ ನೋಡ್ತಾ ಇರಬಹುದು ನೇಮ್ ಯಾವ ರೀತಿಯಾಗಿ ರೀಪ್ಲೇಸ್ ಆಗಿದೆ ಅಂತ. ಈ ರೀತಿ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿದಾಗ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಯಾವುದೋ ಒಂದು ವರ್ಡ್ ಅನ್ನ ಚೇಂಜ್ ಮಾಡಬೇಕಾದ್ರೆ ಫೈಂಡ್ ಅಂಡ್ ರೀಪ್ಲೇಸ್ ಆಪ್ಷನ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ಹಲವಾರು ಆಪ್ಷನ್ಸ್ ಬರುತ್ತೆ. ಗೋ ಟು ಆಪ್ಷನ್, ನಾವು ಯಾವ ಲೈನ್ಗೆ ಹೋಗ್ಬೇಕು, ಯಾವ ರೋ, ಯಾವ ಕಾಲಮ್ಗೆ ಹೋಗ್ಬೇಕು ಅದನ್ನ ನಮ್ಗೆ ಇಲ್ಲಿ ತೋರಿಸುತ್ತೆ. ನೆಕ್ಸ್ಟ್ ಗೋ ಟು ಸ್ಪೆಷಲ್, ಫಾರ್ಮುಲಾಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾವು ಯಾವ ಕಾಲಮ್ ಅಥವಾ ಯಾವ ರೋಗಳಲ್ಲಿ ಫಾರ್ಮುಲಾಗಳನ್ನ ಇನ್ಸರ್ಟ್ ಮಾಡಿದೀವಿ ಆ ಕಾಲಮ್ ಇಲ್ಲಿ ಸೆಲೆಕ್ಟ್ ಆಗಿದೆ. ನಂತರ ಫೈಂಡ್ ಅಂಡ್ ರೀಪ್ಲೇಸ್, ಕಂಡೀಷನಲ್ ಫಾರ್ಮೆಟಿಂಗ್, ನಾವಿಲ್ಲಿ ಯಾವುದೇ ಕಂಡೀಷನಲ್ ಫಾರ್ಮೆಟಿಂಗ್ ಅನ್ನ ಅಪ್ಲೈ ಮಾಡಿಲ್ಲ, ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಕಂಡೀಷನಲ್ ಫಾರ್ಮೆಟಿಂಗ್, ಹೈಲೈಟ್ ರೂಲ್ಸ್, ಗ್ರೇಟರ್ ದ್ಯಾನ್ 62 ಗಿಂತ ಹೆಚ್ಚಿಗೆ ಇರುವಂತಹ ಮಾರ್ಕ್ಸ್ ಇಲ್ಲಿ ಹೈಲೈಟ್ ಆಗಿದೆ. ನಂತರ ಓಕೆ, ಇಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫೈಂಡ್ ಅಂಡ್ ರೀಪ್ಲೇಸ್, ಕಂಡೀಷನಲ್ ಫಾರ್ಮೆಟಿಂಗ್, ಇಲ್ಲಿ ನೀವು ನೋಡ್ತಾ ಇರಬಹುದು ನಾವು ಯಾವ ಕಾಲಮ್ಗೆ ಅಥವಾ ಯಾವ ಸೆಲ್ಗಳಿಗೆ ಕಂಡೀಷನಲ್ ಫಾರ್ಮೆಟಿಂಗ್ ಆಪ್ಷನ್ ಅನ್ನ ಯೂಸ್ ಮಾಡಿದ್ದೀವಿ ಆ ಕಾಲಮ್ ನಮ್ಗೆ ಇಲ್ಲಿ ಸೆಲೆಕ್ಟ್ ಆಗಿದೆ. ಈ ರೀತಿಯಾಗಿ ನಾವು ಫೈಂಡ್ ಅಂಡ್ ರೀಪ್ಲೇಸ್ ಅಲ್ಲಿ ಇರುವಂತಹ ಆಪ್ಷನ್ ಗಳನ್ನ ಯೂಸ್ ಮಾಡ್ತೀವಿ. ನಂತರ ನಾವು ಯಾವುದೇ ಕಮೆಂಟ್ ಗಳನ್ನ ಇನ್ಸರ್ಟ್ ಮಾಡಿದ್ರೆ ಕಮೆಂಟ್ಸ್ ಗಳನ್ನ ನೋಡಬಹುದು ಈ ರೀತಿಯಾಗಿ. ಅಥವಾ ನಾವು ಯಾವುದೇ ಪಿಕ್ಚರ್ ಗಳನ್ನ ಇನ್ಸರ್ಟ್ ಮಾಡಿದ್ರೆ ಸೆಲೆಕ್ಟ್ ಆಬ್ಜೆಕ್ಟ್, ಸೆಲೆಕ್ಟ್ ಪ್ಯಾನ್, ಈ ಆಪ್ಷನ್ ಗಳನ್ನ ಯೂಸ್ ಮಾಡಬಹುದು.